ಎಷ್ಟೊಂದು ಮಾತಾಡ್ತಾರೆ ನಿಮ್ಮಮ್ಮ. ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕೆ ಆಗಲ್ಲ ಒಂದ್ಗಳಿಗೂ ಅವ್ರಿಗೆ. ಸುಮ್ಮನೆ ಫೋನ್ ಮಾಡ್ಬಿಟ್ಟಿದ್ರೆ ಹಾಗೆ ಹೋಗೋದು. ಬತ್ತಿದ್ಲೋ ಇಲ್ವೋ, ನೀನು ಒಳ್ಳೆ ಒಂದು ಫೋನ್ ಮಾಡೋಕ್ಕೂ ಸತ್ಬಿಟ್ಟೆ ಅವತ್ತು. ಇಲ್ಲಿ ಮೂರು ದಿನ ಬಂದು ಕುತ್ಕೊಬಿಟ್ರೆ ಅವ್ರ ಜೀತ ಮಾಡಕ್ಕೆ ನನಗೆ ನಾಳೆ ಬಾರ ಬಂದಿಲ್ಲ. ನನಗೆ ಹೇಳ್ತಾ ಇರೋದೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಏನಂಗೆ ಆಡೋದು ನೀವು? ಮನೆ ಕುಲಾಗುತ್ತವ್ರೆಲ್ಲ ಬಂದು ಕುತ್ಕೊಂಡ್ರೆ ಗಲೀಜಿಸ್ಬಿಟ್ಟು ಹೋಗ್ತಾರೆ ಮೇಲೆ. ಏನು ಹಿಂಗೆ ಅಡಿಯ ನೀನು? ಏನೋ ಚೂರು ಬುದ್ಧಿ ಇಲ್ಲ ಕತ್ಬಿಡು ನಿನಗೆ. ತೂ ಈಗ ಗೊತ್ತಾಗ್ಬಿಟ್ರೆ ಏನು ಮಾಡಿಯೇ? ನೋಡಿ, ನಾವು ಇಬ್ಬರಾಡಿದ್ದೀವಿ, ಅವ್ರೊಬ್ರು ಬಾಯ್ ಕೊಡಕ್ಕಾಗಲ್ವಾ? ಫೋನ್ ಮಾಡಿದ್ದೇನೋ ಮಾತಾಡ್ತಿತ್ತು. ಕವಿತಾ ಫೋನ್ ಮಾಡಿದ್ಲಾ? ಏನೋ ಮಾತಾಡ್ತಿತ್ತು, ಏನೇನೋ ಹೇಳ್ತಿದ್ಲು. ಪ್ಲೀಸ್ ರೀ, ಬಂದರೆ ನೀವು ನನ್ನ ಸಪೋರ್ಟ್ಗೆ ಇರ್ತೀರಿ ಅಲ್ವಾ? ಇನ್ನೇನು ಮಾಡಲಿ ನಾನು? ಸುಮ್ಕಿರು, ನಿನ್ನಿಂದ ಹಂಗೆ ನಿಮ್ದಿಲ್ಲ. ನಾನು ಅವತ್ತೇ ಏನಂದೆ ನೋಡು, ಒಂದು ಫೋನ್ ಮಾಡು ಸುಮ್ಮನೆ ನೀನು ಅಂತ ಹೇಳಿರು. ನನ್ನ ಮಾತು ಕೇಳಲಿಲ್ಲ ನೀನು, ಮುಗ್ದೆ ಹೋಗೋದು. ವಸಂತ ಅತಿ ಏನತ್ತೆ? ಅಲ್ಲ ನೀನು ಅವತ್ತು ಫೋನ್ ಮಾಡಿ ನೀನು ಅಂತ ಅವ್ರಿಗೆ ಫೋನ್ ಮಾಡ್ದ ಇಲ್ವಾ? ಯಾರ್ಗತ್ತೆ? ಇನ್ಯಾರಿಗೆ? ನಿನ್ನ ಆದ್ನಿಗೆ ಕವಿತನಿಗೆ ಫೋನ್ ಮಾಡಿ ನೀನು ಹಬ್ಬಕ್ಕೆ ಏನತ್ತೆ? ನಿಮ್ಮ ಕಣ್ ಮುಂದೆನೆ ಮಾಡಿದ್ನಲ್ಲ, ಯಾಕೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ? ಅದೇ ಯಾರು ನಂಬಬೇಕೋ ಯಾರು ಬಿಡ್ಬೇಕು ಒಂದು ಗೊತ್ತಾಗಿಲ್ಲ. ಆ ತೊಡಗಾರಿ ನೋಡಿದ್ರೆ ನನಗೆ ಯಾರು ಫೋನೇ ಮಾಡಿಲ್ಲ ಅಂತಾಳೆ. ನೀನು ನೋಡಿದ್ರೆ ಸತಿ ಮಾಡಿದ್ರೆ ಎತ್ತಿನ ಅಂತೀಯೇ, ಯಾರು ಮತ್ತೆ ನಂಬೋದು? ಅದೇ ನನಗೆ ಏನಕ್ಕೆ ಅವಳು ಬಂದರೆ ನನಗೆ ಹೊಟ್ಟೆ ಉರಿಯುತ್ತಾ? ನಾನು ನಿಮ್ಮ ಕಣ್ ಮುಂದೆನೆ ಫೋನ್ ಮಾಡಿದ್ದೀನಿ. ನಿಮ್ಮ ಮಗ ಇರಲಿಲ್ವಾ ನಾನು ಫೋನ್ ಮಾಡಿದಾಗ? ರೀ ಏನು ನಿಮ್ಮದು? ಏನು ರೀ, ನಾನು ಅವತ್ತು ಕವಿತಂಗೆ ಹಬ್ಬಕ್ಕೆ ಫೋನ್ ಮಾಡಲಿಲ್ವಾ? ನೀವು ನೋಡ್ಲಿಲ್ವಾ ನಾನು ಅವಳ ನಂಬರ್ಗೆ ಫೋನ್ ಮಾಡಿದ್ದು? ಮಾಡ್ಲಲ್ವ ಇದಕ್ಕವ? ಏನು ಏನು ಅಂತ ಮಾಡಿದ್ರೆ ಇಲ್ವಾ ಅಂತ ಕೇಳಿದ್ದು. ಮಾಡಿದ್ಲು ಕವಿತಾ, ನನಗೆ ಯಾವ ಫೋನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಅಂದ್ಲು. ಎತ್ನಿಲ್ವಲ್ಲ ಅದಕ್ಕೆಲ್ಲ ಹಂಗೆ ಅಂದಿದ್ದಾಳೇನೋ ಅವಳು. ಎತ್ತವ್ರಕ್ಕೆ ನಾವು ಜವಾಬ್ದಾರಿ ಹಾಕೋದ? ನೀನು ಯಾಕೆ ಹಿಂಗೆ ಅಡಿಯ ನೀನು? ನಾವು ಇಲ್ಲಿರೋದು ಇಷ್ಟ ಇಲ್ಲ ಅನಿಸ್ತದೆ ನಿನಗೆ ಅಲ್ವಾ? ಮುಚ್ಕೊಂಡು ಕೂತ್ಕಲೆ, ಇಷ್ಟ ಇಲ್ದಾನೆ ಇವನಿ ಕತೆ. ಅವಳ ಹಂಗೆ ಅಂದಿದ್ದೆ ನಾನು. ಅವಳು ಜಗಳಾಡ್ಲಿ ಅಂತಾನೆ ಅಂತಾಳೆ ನೀನು. ಅದನ್ನ ಅವಳು ಮಾತ್ಕೊಟ್ಕೊಂಡು ಕುಡಿ. ನೀನು ಆಚೆ ಆಗ್ಬಿಟ್ಟದಲ್ಲ, ಓದಿದ್ದೀರ ಅದಕ್ಕೆ ಅಂದಿರೋದು ಕತ್ತು. ಹೋಗು, ಎತ್ತದವ್ರು ನಾನೇ ಮಾಡೋದು. ನನ್ನ ಮುಂದ್ಗಡೆ ಅವತ್ತೇ ಸತಿ ಮಾಡವಳೆ, ಅಷ್ಟೆಲ್ಲ ಬೇಜಾರು ಮಾಡ್ಕೊಂಡವಳೆ. ಪಾಪ ಫೋನು ಎತ್ತನಿಲ್ಲ, ಬರ್ನು ಬಿಲ್ವಲ್ಲ ರೀ ಅನ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡು ಗೊತ್ತಾ? ನಿನ್ನ ಮಗಳಿಗೆ ನಾವು ಬಂದಿರೋದಕ್ಕೆ ಅವಳಿಗೆ ಆಯ್ತಿಲ್ಲ ಕತೆ ಬಿಡು. ನಾವು ಹೆಂಗೋ ಜೀವನ ಮಾಡ್ತೀವಿ. ಅವತ್ತೇ ಬೇಜಾರಾಗೋಯ್ತು ನಮಗೆ. ಹೋಯ್ತೀವಿ ಬಿಡು ನಾವು. ಎಲ್ಗೋದಿರಿ ಕೊಟ್ಟೆಣ್ ಕುಡ್ಕೋರ್ಗು. ಅವಳು ಬಂದ್ರೆಷ್ಟು ಬಿಟ್ರೆಷ್ಟು ಬಿಟ್ರೆಷ್ಟಲ್ಲ. ನಾನು ಅವಳ ಬಗ್ಗೆ ತಲೆಗೆಡ್ಸ್ಕೊಂಡಿಲ್ಲ. ಹೊಚ್ಕಟ್ಟಾಗಿರೋ ತಕ್ಕ ಮಾಡಿ ಅವಳ ಗಂಡ ಒಳ್ಳೆನೂ ನೋಡ್ಕೊತಾನೆ. ನೀವ್ಯಾಕೆ ಓದಿರಿ? ಒಂದು ಮಾತು ಬಿಡ್ನಿಲ್ಲ ಗೊತ್ತವಳು. ಯಾವ್ಯಾವ ಥರ ಮಾತಾಡಳೆ, ಹೆಂಗಾರೆ ಮಾಡಿ ವ್ಯವಸ್ಥೆ ಮಾಡಿ ಅವಳು ದುಡ್ಡು ಅವಳ ಹೆಸರು ಅವಳು ತಪ್ಪಿಸಾಕ್ಬಿಟ್ಟು ನಿಮ್ಮ ಹೆಸ್ರಿಗೆ ಮನೆ ಬರ್ಸ್ಕೊಳ್ಳಿ. ನಮ್ಮ ಹೆಸ್ರಿಗೂ ಬೇಡ, ನಿಮ್ಮ ಹೆಸ್ರಿಗೆ ಬರ್ಸ್ಕೊಳ್ರಲ್ಲ. ಅಯ್ಯೋತ್ತೆ, ಇಷ್ಟು 15 ಲಕ್ಷ ದುಡ್ಡು ಎಲ್ತರ್ಲಿ ನಾವು? ನಮ್ಮ ಜೀವನ ಮಾಡೋದೇ ಕಷ್ಟ ಆಗಿದೆ ನಮಗೆ. ಹಂಗಂದ್ರೆ ಅದ ಏನಾದ್ರು ವ್ಯವಸ್ಥೆ ಮಾಡಬೇಕು. ಏನೇ ವ್ಯವಸ್ಥೆ ಮಾಡೋಕ್ಕಾಯ್ತದವ? ಏನೇ ವ್ಯವಸ್ಥೆ ಮಾಡೋಕ್ಕಾಗೋದು? ಬರೀ ಕೈ ಕೂತ್ಕೊಂಡು ವ್ಯವಸ್ಥೆ ಮಾಡೋದ್ರೆ ಏನು ಮಾಡೋದು? ಏನು ನಮ್ಗೆ ಏನು ಕೊಟ್ಟಿದ್ದೀರಿ ವ್ಯವಸ್ಥೆ ಮಾಡೋಕ್ಕೆ? ಏನು ಕೊಟ್ಟಿದ್ದೀರಿ? ಅವ್ರು ಎಲ್ಲ ಕೊಡಬೇಕಾಗಿತ್ತು. ಒಳ್ಳೆ ಮಕ್ಳು ಹುಟ್ಟಿದ್ರಿಕಲ್ಲ, ಉಡೋದಿರ್ತಾವ ನಮ್ಮ ಹೊಟ್ಟೆ ಉಡ್ಸಕ್ಕೆ. ಅವಳು ನೋಡಿದ್ರೆ ಅವಳು ಬಾಯಿ ಬಂದಾಗ ಮಾತಾಡ್ತಾಳೆ. ನೀನು ನೋಡ್ರಿ ನೀನು ಹಿಂಗಂತೀಯೇ. ಏನು ಎಲ್ತಂದು ಕೊಡವೆ? ಅವತ್ತಿನ ಕಾಲದಲ್ಲಿ ಮಕ್ಕಳು ಸಾಕೋದೇ ರೂಮ್ ಸಂಕಟಾಗಿತ್ತು ನಮಗೆ. ನಮ್ಮ ಕಷ್ಟ ನಮ್ಗೆ ಗೊತ್ತಿತ್ತು. ಈಗ ನಾವು ಎಲ್ಲಿ ತರಬೇಕಾಗಿತ್ತು? ಹಂಗಲ್ಲ ಕಣವ, ಈಗ ನಾವೇನು ಮಾಡವ ಹೇಳು? ಬರೀ ಕೈ ಕೂತ್ಕೊಂಡ್ವಿ. ನೋಡು, ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ಮಾತೆ ತರ್ಸಕ್ಕೆ ನನ್ನ ಗಂಡಲು ಓದ್ತಿರ್ತಾನೆ ಅಂತ ಹೇಳ್ಕೊಂಡು ತಿರ್ತಾಕೊಂತವಳೆ. ನಿಮಗೆಲ್ಲ ಇದೆಲ್ಲ ಯಾಕಬೇಕಾಗಿತ್ತು? ಯಾಕೆ ಕಟ್ಸ್ಕೋಬೇಕಾಗಿತ್ತು ಅವ್ರ ಮನೆ? ಏನು ದಾರ್ಬೇಕು ಕಟ್ಕೊಂಡಿದ್ದಾಗ ಅವ್ರ ಹೆಸರು ಬರ್ಕೊಳಕ್ಕೆ ಅವ್ರು ಕಟ್ಟಿಸ್ಕೊಂಡವ್ರೆ. ನಾನು ಏನದು ಯಾವತ್ತೇ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡ್ಕೊಂಡವ್ರೆ ಅಂತ ಹೇಳಿದ್ನ ಇಲ್ವೋ? ನೀನು ತಾನು ಬಾಯ್ ಕಟ್ಟಿದ್ದು ಅವ್ರ ಅಂತೆ ಬುದ್ಧಿ ಕಲ್ತಿಲ್ಲ ಅಂದ್ಬಿಟ್ಟು ಈಗ ಅನ್ಸ್ಕೋ. ನಾನೇನು ಮಾಡನೆ? ಅದೇ ನೀವು ತಲೆ ಕೆಡ್ಸ್ಕೊಬೇಡಿ. ನಾನು ಹೆಂಗಾದ್ರೂ ಮಾಡಿ ವ್ಯವಸ್ಥೆ ಮಾಡ್ತೀನಿ. ಈ ಮನೇನ ಆದಷ್ಟು ನಮ್ದು ಅಂತ ಮಾಡ್ಕೊಳ್ಳೋಣ. ನೀವು ತಲೆ ಕೆಡ್ಸ್ಕೊಬೇಡಿ, ಸುಮ್ಕಿರಿಯತ್ತೆ. ಏನೋ ಅಷ್ಟು ಮಾಡ್ಕೋ, ನಿನ್ನ ಹೆಸರಿಗೆ ಬರ್ಸ್ಕೋ. ನಾನು ಬೇಡ ಅನ್ನಕ್ಕಿಲ್ಲ, ಆಯ್ತಾ? ಒಟ್ಟಿಗೆ ಅವಳಿಂದ ಬಿಡುಗಡೆ ಆಗ್ಬಿಡ್ಬೇಕು. ಅವ್ಳು ಮಾತಾಡಿರೋ ಮಾತುಗಳು ಎದೆಗೆ ಚುತ್ತ ಕುಂತವ್ ನನಗೆ, ಗೊತ್ತಾ? ಆ ಥರ ಆಯ್ತದೆ ನನಗೆ ಅಂತ. ಅಲ್ಲ ತೇ ಕವಿತಂಗೆ ಗೊತ್ತಾಗಕ್ಕಿಲ್ವಾ? ಎಷ್ಟು ದಿನ ಅಂತ ನೋಡ್ಕೋತಾರೆ ಅವರು? ಒಂದು ಬಾಣ್ತನಾಗಲಿ ಏನಾಗಲಿ ಅದನ್ನ ನಾವೇ ಮಾಡಬೇಕು ಹೊರತು ಬೇರೆ ಮಾಡ್ತಾರ? ಈಗ ಸೌಮ್ಯ ಮನೆಗೆ ಹೋಗಿ ಅಲ್ಲೇ ಉಳ್ಕೊಂಡಿದ್ಲಲ್ಲ, ಅಲ್ಲಿ ಮಾಡ್ತಾರ ಅವರು. ವಾಂಟಿ ಮಾಡ್ತಾರ ಜಾನಕಿ ಆಂಟಿ. ಮಾನಾಳಿ ಮಾಡ್ತಾಳೆ, ಮಾನಮುರ್ಕಿ ಮಾಡ್ತಾಳಕನವ ಅಂತ ಮುಂದೆ ಆಗಿರೋದಕ್ಕೆ. ಹೋಗು ನಿಮ್ಮ ಒಂದು ಮನೆಗೆ ಹೋಗಿ ನೋಡ್ಕೊಬರಾಗ ಅಂತ ಒಂದು ಮಾತು ಹೇಳ್ಕಳ್ಸೋ ಸ್ಥಿತಿ ತಿಲ್ವಾ ಒಬ್ಬರ ಮುಂದೆ? ನನ್ನ ಮಗಳನ್ನ ಇಸ್ಕೊಂಡು ಕಳಿಸ್ಬೇಕು ಅನ್ನೋದೇನಿತ್ತು? ಸರಿಯಾಗಿ ತೊಳ್ದೀನಿ ನಾನು. ಸುಮ್ಮನೆ ಬಿಟ್ನ ಚಂದ ಉಗ್ದೆ ಇವತ್ತು ನೆನ್ನೆಯಿಂದನೇ. ಅವ ಇನ್ನೂ ಯಾರಿಗೂ ಮಾತಾಡೋಕೋಬೇಡ ನೀನು. ಸುಮ್ಮನೆ ಜನಗಳು ಏನಂತಾರೆ ಗೊತ್ತಾ? ಇವು ಕರ್ದು ಬಾವಣ್ಸಕ್ಕೆ ಆಗೈತೆ ಇಲ್ಲ, ಅವ್ಳು ಕರ್ದು ಬಾವಣ್ಸರೆ ಹೊಟ್ಟೆ ಅವ್ರಿಗೆ ಬೈತಾರೆ ಅಂತ ನಿನಗೆ ಬೈಯೋದು. ನೀನೇನು ಮಾತಾಡೋಕೋಬೇಡ. ಕಾಣ್ದೊಳಗೆ ಸುಮ್ಮನಿರು. ಅದೆಷ್ಟು ಇಸ್ಕೊಂಡು ಹೋದಳು ಅವರೇ ಕರ್ದು ಬಾವಣಿಸ್ಲಂತೆ. ಬಾಣ್ತನ ಗಿಂಟನ ಮಾಡಿದ್ರೆ ಅವಳ ಕೈಲೇ ಮಾಡಿಸ್ಕೊಳ್ಳಂತೆ. ಮಾಡಿಸ್ಕೊಳ್ದಾರೆ ಇರ್ಲಿ ಹೋಗು. ನಮ್ಗೆ ಗೊತ್ತಿರೋ ಕೋಪಕ್ಕೆ ಯಾವ ಥರ ಕೋಪ ಆಗ್ತದೆ ಗೊತ್ತಾ ನನಗೆ? ನಾವು ಹೊಟ್ಟೆ ಕಟ್ಟಿ ಸಾಕಿ ಸಲ್ವಿ ಇಷ್ಟು ಅಡ್ಡ ಮಾಡಿದ್ಮೇಲೆ ಇವು ಹಿಂಗಾಡ್ದಾಗ ನಮ್ಗೆ ಹೆಂಗ್ಲ ಸಾಕಿಲ್ಲ, ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಅಲ್ಲ? ಇವು ಅರ್ಥ ಮಾಡ್ಕೋಬೇಕು ತಾನೆ? ಅರ್ಥ ಮಾಡ್ಕೊತಾಳ ಅರ್ಥವ ಹೋಗು ಕತೆ. ಅವಳು ಬುದ್ಧಿ ತೋರ್ಬಿಟ್ಲಕತ್ ಬಿಡು ನಿನ್ನ ಮಗಳು. ತೋರ್ಲಾಕ್ಲೆ ಮೊದಲ ಮನೆ ಒಂದು ಬಿಡ್ಸ್ಕೊದಿನು, ಆಮೇಲೆ ಇರೋದು ಎಲ್ಲಿ ಹೋದಳು ಹೋಗ್ಲಿ. ಅದೊಂದು ಅಂಗಡಿ ಇರೋದು ಮಾತಾಡ್ತಾಳೆ, ಅದು ಬಿಟ್ರೆ ಇನ್ನೇನು ಮಾತಾಡೋದು? ನೋಡಿಯತ್ತೆ, ನಾನು ನಿಜ ಹೇಳ್ತಾ ಇದ್ದೀನಿ. ನಿಮ್ಮೊಂದ್ಸಲ ನಿಜ ಗೊತ್ತಿಲ್ಲ, ನನಗಂತೂ ಸ್ವಂತ ಮಗಳು ಥರ ಅನ್ಕೊಂಡಿದ್ದೀನಿ ಅವಳನ್ನ, ಆಯ್ತಾ? ಹೌದು, ನಾನು ಹೋದೆ ಒಂದು ವಾರ ಮದುವೆ, ಒಂದು ವಾರಕ್ಕೆ ಹೊಂಟೋದೆ ನಾನು. ಏನಕ್ಕೆ ಹೋದೆ ನಾನು? ಸುಮ್ಮನೆ ಮನೆ ಜಾಗ ಇರಲಿಲ್ಲ ಅಂದ್ಕೊಂಡು ಹೋಗಿದ್ದೆ, ಅಷ್ಟು ಬಿಟ್ಟರೆ ಯಾವುದಕ್ಕೆ ಹೋಗಿದ್ದೆ ನಾನು? ಜಗಳಾಡ್ಕೊಂಡು ಹೋಗಿದ್ದೆ ನಾನು? ಹೇಳಿ ನೀವೇನೆ. ಅಷ್ಟು ಪ್ರೀತಿಯಿಂದ ನನಗೆ ಅಲ್ಲಿದ್ರು ನಿಮ್ಮದು ಇದ್ದೇನ. ದೇವರಿಗೆಲ್ಲ ಎಷ್ಟು ಅರ್ಕೆ ಕಟ್ಕೊಂಡಿದ್ದೀನಿ ಗೊತ್ತಾ? ನಮ್ಮ ಅತ್ತೆ ಮಾವ ಚೆನ್ನಾಗಿರಲಿ, ನನ್ನ ನಾದಿನಿ ಚೆನ್ನಾಗಿರಲಿ, ನನ್ನ ನಾದಿನಿ ಒಂದು ಒಳ್ಳೆ ಕಡೆ ಸಂಬಂಧ ಬರಲಿ ಅಂತ. ನೀವೇನೆ ನನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ರಿ. ನಾನು ಎಷ್ಟೇ ಒಳ್ಳೆದು ಹೇಳಿದ್ರು ನೀವು ಕೇಳಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ದೂರ ಆಗಿದ್ದು ಅಷ್ಟೇ. ಅಷ್ಟು ಬಿಟ್ಟರೆ ನನಗೇನು ಹೊಟ್ಟೆ ಉರಿನಾ ಹೇಳಿ? ನನಗೂ ನನ್ನ ನಾದಿನಿ ಕಂಡ್ರೆ ಇಷ್ಟ ಅಲ್ವಾ? ನಿಜವಾಗ್ಲೂ ನಾನು ಕೇಳಿ ಇವ್ರನ್ನ ಅವತ್ತು ಎಷ್ಟು ಹೊತ್ತೆ ಗೊತ್ತಾ? ನಾನು ಕೂತ್ಕೊಂಡು ರೂಮಲ್ಲಿ ತುಂಬ ಹೊತ್ತೆ ಹಬ್ಬದ ದಿನ ಬರಲಿಲ್ವಲ್ಲ ರೀ, ನಾವು ಬಂದಿದ್ದು ಕೇಳುವ ಅವಳು ಬರ್ದಂಗಾಯ್ತು. ನಾವು ಬರಲೇಬಾರ್ದಾಗಿತ್ತು ಕಣ್ರಿ, ನಾವು ನಮ್ಮನೇಲೇ ಇರಬೇಕಾಗಿತ್ತು ನಾವು ಅಂತ ಎಷ್ಟು ಹೊತ್ತಿದ್ದೀನಿ ಕೇಳಿ. ಸುಳ್ಳಿರಲ್ಲ ನಾನು, ಕೇಳಿ ಅವ್ರನ್ನೇ. ಉಂಕನವ ಅಳ್ತಾ ಕೂತಿದ್ಲು. ಅವಳು ಹಬ್ಳೆ ನಾನು ಓದ್ಬಿಟ್ಟೆ. ಅವ್ಳು ನೋಡ್ಬಿಟ್ಟು ನನ್ನ ತಂಗಿ ಬರ್ದಂಗೆ ಆಯ್ತಲ್ಲ ನಮ್ಮಿಂದವ ಹೆಂಗೋ ನಾವು ಹೊತ್ತಾಗೆ ಕಣ್ಣು ಮರೆಯಾಗಿ ಇರ್ಬೋದಾಗಿತ್ತು. ಅವಳವ್ರು ಬಂದು ಅಪ್ಪನ ಮನೆ ಅಂತವ ಆಂಬ್ಲಿ ಕೊಟ್ಬಿಟ್ಟು ಹೋಗಳು.
ಇವತ್ತು ನಿರ್ಮನೆಯವ್ರ ಜೊತೆಗೆ ನಿರ್ಮನೆಯವ್ರ ಮನೇಲಿ ರಂಗೈತಲ್ಲ ಅಂತ ತಂಗಿ ಅಂದ್ಕೊಂಡು ನನಗೂ ಕಣ್ಣೀರು ಹಾಕ್ಬಿಟ್ಟೆ ನಾನು ಕೇಳ್ಬೇಕಾದ್ರೆ ನೀವು ಸೊಸೆನೇ ಅವ್ಳು ಬಂದರೆ ಬರಲಿ ಬರ್ದಾರ ಇರಲಿ ಅವ್ಳು ದೂರ ಕರೆದು ಮಾತು ನಾನು ಕೂಡಲೇ ಮಾತಾಡೋಳೆ ನನ್ನ ತಲೆಗೆಡ್ಸ್ಕೊಳ್ಳೋ ಮಗಳಲ್ಲ ನೀನು ಏನಾರು ಅನ್ಕೋ ಸರಿಯಾಗಿತ್ತ ಸರಿ ಅಂತ ಸರಿ ತಪ್ಪು ನಾನು ಯಾವಳು ನಾನು ಸುಮ್ಮನೆ ಇದು ಮಾಡಕ್ಕಿಲ್ಲ ನಾನು ಅವ್ಳು ಬಂದ್ರಷ್ಟು ಬಿಟ್ರಷ್ಟು ಅವ್ಳ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊದಿಲ್ಲ ನನ್ನ ಮಗ ಸರಿಯಾ ಬಾಯ ಮುಚ್ಕೊಂಡು ಇರೋದು ಕಲೀರಿ ಆದಷ್ಟು ಬೇರೆ ಅದೇನು ವ್ಯವಸ್ಥೆ ಮಾಡುವ ಸಂತೆ ಮೊದಲು ನಿಮ್ಮಂತೆ ಮಾಡಿಸ್ಕೊಬಿಡಿ ನೀವು ನಾವಿದ್ದಾಗಲೇ ನಾವು ಸತ್ತಂತ ಕಾಲಕ್ಕೆ ಮಾತ್ರವ ನೀನು ಏನಾದ್ರು ಅನ್ಕೋ ಅವಳು ಹಾಕೊಡಕ್ಕಿಲ್ಲ ಸೈನಾ ನಾವಿದ್ದಾಗಲೇ ಏನಿದ್ರು ನೀವು ಸರಿ ಮಾಡ್ಕೋಬೇಕು ಸರಿ ಬಿಡವ ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಯ್ತದೆ ನಿಜವಾಗ್ಲೂ ಅತ್ತೆ ನನ್ನ ಮೇಲೆ ಅಂತ ಅನುಮಾನ ಪಡಬೇಡಿ ನೀವು ಸರಿ ಬಿಡು ನಾನು ಅನ್ಕೊಂಡೆ ಅವಳಂಗೆ ಅಂದಲ್ಲ ಅದಕ್ಕೆ ಅಯ್ಯೋ ಯಾರು ಮತ್ತೆ ನಂಬೋದು ಯಾರು ಮತ್ತೆ ಬಿಡೋದು ಹೋಗತ್ತಾಗೆ ಇದನ್ನ ಹಬ್ಬನೇ ಆಯ್ತು ಇನ್ಯಾಕೆ ತಲೆಗೆಡ್ಸ್ಕೋಬೇಕು ಅವಳು ಜಗಳ ಆಡ್ಲಿ ಅಂತ ಕಣವ ನಾವು ಚೆನ್ನಾಗಿವೆಲ್ಲ ಮನೇಲಿ ನೋಡೋಕ್ಕಾಯ್ತಲ್ಲ ಅವಳಿಗೆ ನಿಮ್ದೇಗ ಅವರೇ ಅವ್ರು ನಿಮ್ಮ ಮಧ್ಯದಲ್ಲಿ ಜಗಳ ತಂದಿಡಬೇಕು ಅಂತ ಹಂಗೆ ಆಡ್ತಾವಳು ನಿನ್ನ ಮಗಳು ಅದೇ ನಾವು ಜಗಳ ಆಡೋದ್ರಿಂದ ಅವಳಿಗೆ ಸುಖ ಸಿಗ್ತದೆ ಅದು ನಮ್ಗೆ ಗೊತ್ತಿಲ್ಲ ಯಾವ ಸುಖನೂ ಕಣೆ ಯಾವ ದುಃಖನೂ ಕಣಕ್ಕೆ ಹೋಗಪ್ಪ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಮಾತಾಡಕ್ಕೆ ನಿಷ್ಠಬೇಕು ನಾನು ಏನು ಮಾತಾಡಕ್ಕಿಲ್ಲ ಮಗ ನಾನು ಏನು ಮಾತಾಡಕ್ಕೆ ನಾನು ಸರಿವಾ ಆಯಿತು ನನಗೂ ಸ್ವಲ್ಪ ಕೆಲಸ ಇದೆ ಹೊತ್ತ ಕೊಟ್ಟು ಬರ್ತೀನಿ ನಾನು ನೀವು ಜಗಳ ಆಡ್ಬಿಡಿ ಮನೇಲಿ ನಮ್ಮ ಮನೇಲಿ ನಿಮ್ದಿಲ್ದಂಗೆ ಮಾಡ್ಕೋಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹಂಗೂ ನಾನು ಹಬ್ಬದ ಮಾರನೇ ಗುಂಟು ಹೋಗ್ಬಿಡೋಣ ನನ್ನ ಕಡೆ ನಿಮ್ಗೆ ಬಿಟ್ಟು ಹೋಗೋಕ್ಕೂ ಮನ್ಸಿಲ್ಲ ನನಗೆ ಅಯ್ಯೋ ಯಾಕೋದಿಯೇ ನೀನು ತಲೆಗೆಡ್ಸ್ಕೊಬೇಡ ಅವ್ಳು ಬಂದ್ರೆಷ್ಟು ಬಿಟ್ರೆಷ್ಟು ಬರೋಕ್ಕೆ ಇಷ್ಟ ಇಲ್ದಾರ ಇರಲಿ ಬಿಡು ಅವಳಿಗೋಸ್ಕರ ನೀನು ಯಾಕೆ ಮನೆ ಬಿಟ್ಟು ಹೋದಿ ಅವೆಲ್ಲ ಇಟ್ಕೊಳ್ಳೇ ಬೇಡ ನೀನು ಇದ್ರೆ ಇರಲಿ ಹೋದ್ರೋಲಿ ಹೋಗೋಣ ಯಾಕೆ ಹೋದ್ರಿ ಏನಕ್ಕಿಲ್ಲ ಬಂದವ್ರು ಯಾಕೆ ಬಂದಿರಿ ಏನಕ್ಕಿಲ್ಲ ಇಷ್ಟೆಲ್ಲ ಇವಳು ದಿಮಾಕ್ ತೋರಿದ ಮೇಲೆ ಯಾವ ಹಬ್ಬಕ್ಕೂ ಕರೆದ್ಬೇಡ ಉಣ್ಮೆಗೂ ಕರೆದ್ಬೇಡ ಹೋಗಿ ಅವ್ರ ಮನೇಲಿ ಉಣ್ಕೊಂಡು ಅವ್ರ ಮನೆ ತಿನ್ಕೊಂಡು ಹಂಗೆ ಹೋಲಿ ಅದು ಯಾವಾಗ ಬಂದಳು ಯಾವಾಗ ಬರಬೇಕು ಅನಿಸ್ತದೆ ಅಪ್ಪನ ಮನೆಗೆ ಬರಲಿ ಆದರೂ ಏನವ ಈ ಥರ ಬುದ್ಧಿ ಕಲ್ತ್ಕೊಬಿಟ್ರೆ ಅಣ್ಣ ಅದಕ್ಕೆ ಚೆನ್ನಾಗಿರಲಿ ಅಂತ ಆಸೆ ಪಡ್ಬೇಕು ತಾನೆ ಅದು ಬಿಟ್ಬಿಟ್ಟು ನಾವು ಬಂದಿರೋದಕ್ಕೆ ಈ ಥರ ಹೊಟ್ಟೆ ಉರಿ ಮಾಡ್ಕೊಂಡಿದ್ದಾಳೆ ನಿನ್ನ ಮಗಳು ಎಂತ ಕರುಬ್ಲೇವ ಅವಳು ಅಯ್ಯೋ ನಾನು ಏನಪ್ಪ ಮಾಡನೆ ನಾನು ಏನು ಮಾಡೋಣ ನನ್ನ ಹೊಟ್ಟೆಗಿಂತ ಕರ್ಮಗಡಿ ಮುಂದೆ ಹುಡ್ತವೆ ಅಂತ ಕನ್ಸ್ಕೊಂಡಿದ್ನ ಹೇಳು ಹೋಗು ನಾನು ಏನು ಮಾಡೋಕ್ಕಾಗಿಲ್ಲ ನಾನು ಅಯ್ಯೋ ನನ್ನ ಮಗಳು ಬರ್ನಿವಲ್ಲ ಅಂತೀನಿ ನನಗಂತೂ ಫೋನ್ ಮಾಡಿಲ್ಲ ಅಂದಕ್ಷಣ ನನಗೆ ಹೊಸಿ ಬೇಜಾರಾಗಲಿಲ್ಲ ನನಗೆ ಕಲೆ ನಾನು ಫೋನ್ ಮಾಡಿಲ್ವಲ್ಲ ನನ್ನ ಮುಂಗಡೆ ಮಾಡ್ತೆ ಅನ್ಲಲ್ಲ ಮತ್ತೆ ಮಾಡನೇ ಇಲ್ವಲ್ಲ ಮಾಡಿಲ್ವಲ್ಲ ಅನ್ಕೊಂಡು ಬೇಜಾರಾಯ್ತು ನನಗೆ ಮತ್ತೆ ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವ ನಿಮಗೆ ನಂಬಿಕೆ ಪ್ರಶ್ನೆ ಅಲ್ಲ ಕಣವ ನಾನು ಹೇಳೋದು ಹಂಗಂದಾಗ ನಮ್ಮನೆ ಬೇಕಾನೆ ಅತ್ತೆ ಹಂಗಂದಾಗ ನಮ್ಮನೆ ಬೇಕು ಬಿಡಿ ಅಷ್ಟು ಸತ್ಯ ತಲೆ ಮೇಲೆ ಕೊಡ್ದಂಗೆ ಹೇಳ್ದಾಗ ಮೇಲೆ ನಮ್ಮನೆ ಬೇಕಲ್ವಾ ಈ ಥರ ಸುಳ್ಳು ಕಲಿಬಾರ್ದು ಮುನ್ಸ ಏನು ಕರ್ಮವೋ ಏನೋ ಕಾಣಕಣವ ನಿಜವಾಗ್ಲೂ ಏನು ಕರ್ಮ ಮಾಡಿದ್ವೋ ಏನೋ ನಿಜವಾಗ್ಲೂ ನನಗಂತವೇ ಒಂದು ತಿಳಿಯಕ್ಕಿಲ್ಲ ಈ ಮನೆಗೆ ಬರೋದು ಬಂದು ಅಯ್ಯೋ ಅದೇ ಅಷ್ಟು ಕೊರಿಕೊಂಡು ಕಟ್ಟಿಸ್ಕೊಟ್ಟಿದ್ನೋ ಮನೇಲಿ ನೆಮ್ಮದಿನೇ ಆಳ್ಬಿದ್ದೋಯ್ತು ಕತ್ತೋಗು ಆ ಗುಡ್ಸ್ತಲಿದ್ದಾಗಲೂ ಎಷ್ಟು ನೆಮ್ಮದಿಯಾಗಿದ್ದು ಇನ್ನೇನವ ಅಷ್ಟೊಂದು ಕುರಿಕೊಂಡು ಹಂಗೆ ಮಾತೆ ತುರ್ಸಾಕು ಕೊಡ್ತೀವಿ ಅಂದ್ರೆ ಇನ್ನೇನು ಬಿಡು ಹೆಂಗಾರೆ ವ್ಯವಸ್ಥೆ ಮಾಡಿ ದುಡ್ಡು ಸಾಕ್ಬಿಟ್ಟು ನಮ್ಮ ಹೆಸರು ಬರ್ಸ್ಕೊತೀವಂತೆ ಏನೇನಂಗಾರೆ ನಾವೇನು ನಮ್ಗೆ ಗೊತ್ತಿಲ್ವಾ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಕಲ್ಸಕ್ಕಾಯ್ತದಂತೆ ಏನಾರು ಮಾಡು ಮೊದಲು ಮನೆ ಬುಡ್ಸ್ಕಲ್ಲ ನಿಮ್ಮಂತೂ ಆಗ್ಲಿಕ್ಕಲ್ಲ ಆಗ ತೋರಿಸ್ಬೋದು ನಾವು ಏನು ಅಂತ ಮಾತೆ ತುರ್ಸಾಕು ಕೊಟ್ಟಿನಿ ಅಂತ ತಲೆ ತಿಂತಳಕಲ್ಲ ಅಯ್ಯಪ್ಪ ಥೂ ಯಾವುದೇ ಆಗಲಿ ನೀವು ಅದು ಕೇಳೋದು ನೆಂಟಸ್ತದಲ್ಲಿ ದುಡ್ಡು ಕಾಸನೆ ಅವರ ಇಟ್ಕೊಬಿಡ್ದು ಅಂತ ಹಿಂಗೆ ಸಂಬಂಧಗಳಾಗೋದು ಅಯ್ಯೋ ಯಾಕತ್ತೆ ಅಂತೀರ ಎಷ್ಟೋ ಜನ ಸಹಾಯ ಮಾಡಲ್ವಾ ಎಷ್ಟು ಚೆನ್ನಾಗಿರ್ತಾರೆ ಆದ್ರೂ ಇವ್ರೇನಪ್ಪ ಮಾತೆತ್ರು ಸಾಕು ಮಾಡಿದೀವಿ ಅಂತ ಸುಮ್ಮನೆ ತಲೆ ತಿಂತಾರೆ ಸರಿ ಹೋಗು ಅದೇನು ನೋಡೋಕು ನಾನು ಹೋಯ್ತೀನಿ ನೋಡಿ ಯಾವ ಥರ ತಂದಾಕ್ಬಿಟ್ಟು ತಮಾಸೆ ನೋಡ್ತಾ ಇದ್ದಾಳೆ ನಿಮ್ಮ ತಂಗಿ ಅಂತ ತಪ್ಪು ನಿಂದು ಅದೇ ಸುಮ್ಕಿರು ಅವತ್ತೊಂದು ಫೋನ್ ಮಾಡ್ಬಿಟ್ಟಿದ್ರೆ ಇವತ್ತು ಯಾಕಂಗೆ ಅನಿಸ್ತಿತ್ತು ಸದ್ಯಕ್ಕೆ ಹೆಂಗೋ ಹೋಗೋ ನಂಬ್ಕೋಯ್ತು ನಮ್ಮಿಲ್ಲ ಅಂದ್ರೆ ಏನು ಗತಿ ಅದಕ್ಕೆಲ್ಲ ಏನಿಗೆ ಭಯ ಇಷ್ಟು ಸುಳ್ಳು ಹೇಳಿರೋರಿಗೆ ಒಂದು ಸ್ವಲ್ಪ ಸುಳ್ಳು ಹೇಳಕ್ಕೆ ಬರ್ತಿರ್ಲಿಲ್ವಾ ನಿಮ್ದೊಳೆ ಸರಿ ಆಯ್ತಪ್ಪ ಇಷ್ಟಕ್ಕೆಲ್ಲ ಭಯಪಟ್ಟರೆ ಮುಗ್ದೋಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ